ಏನ್ ಹೇಳಿದ್ರಿ ಹಿರಿಯರ? ಏನಂತ ಹೇಳ್ತಾರೆ ಒಂದ ಏನ್ರ ಮೈಬಸ್ವಾದಿ ಚರಿತ್ರೆ ಹೇಳಿ ಅಂತ ಹೇಳಿದ್ರು ಅವ್ರ. ಹೇಳಿದ್ರು ಆ ಕೆಲಸ ಯಾಕೋ ಯಾಕ ವಾಕ್ಯರು ಏನ್ 3 ಮಾತಾಗ್ಯಾನ ಯಾರಿಗ ಗೊತ್ತು ಅವನು ಹೊಡೆದ ಅದಕ್ಕ ಏನೈತ್ರಿ ಬಾಳ ಕೇಳ್ಯಾರ ತಮ್ಮ. ಕೇಳ್ಯಾರ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನತ್ತ. ಹೌದು ಯಾರಿಗೆ? ಯಾರಿಗೆ ಒಪ್ಪದಾಗ ನಮ್ಮ ಕೃಷ್ಣ ಸೀರೆ ಕೊಟ್ಟಾನ. ಅಲ್ಲಿ ಆದ್ರೆ ಹೆಣ್ಣಿಂದ ಏನೋ ಸಂಬಂಧ ಇಲ್ಲ ಅಂತ ಹೇಳತ್ತಾರು. ಹೌದವ ನಡಿ ಕಾಣ ನೋಡಿಲ್ರಲ್ಲ ಅರೇ ಅತ್ತಿತ್ತ ಹೊರಗ ಸರದ ಕುತ್ತಾಳ್ಯಾಕ ನಿನ್ನ ಮಾಯಿ. ಆಕೆ ಸತ್ತಾಳು ಆಕೆ ಹತ್ತಾಳು ಇವ್ರು ಹೇಳ್ತಾರ ಸುಳ್ಳು ಹೇಳ್ತಾರ. ಹಂಗೇನಿಲ್ಲ. ಆಕೆ ಸಾಯುವುದಾಗದೆ ಹೆಂಗ ಒಬ್ಬಕ್ಕೆ ಪ್ರಾಣ ಕೊಟ್ಟಾಳ ಕರೆ ಹೊಳೆ 50 ಮಂದಿನ ತಯಾರು ಮಾಡ್ಯಾಳ ಆಕೆ. ಒಬ್ಬಕ್ಕೆ ಪ್ರಾಣ ಕೊಟ್ಟು 51 ಮಂದಿನ ತಯಾರು ಮಾಡ್ಯಾಳ. ಯಾರು ಆದಿಶಕ್ತಿ? ಆದಿಶಕ್ತಿ ಪರಮಾತ್ಮ 8 ಮಂದಿನ ತಯಾರು ಮಾಡ್ಯಾನ. ಯಾರಿಗೆ ಮಾಡಿಲ್ಲ ಯಾರಿಗೆ ಮಾಡಿಲ್ಲ ಅವ್ರಿಗೆ ಬರೇ ತಿರುಗಿ ಮುರುಗಿ 12 ಜ್ಯೋತಿರ್ಲಿಂಗದ ಸುದ್ದಿ ಬರವತ್ತ. ಬರಲ್ಲ ಅಷ್ಟೇ ಕೇಳಿದ್ರಿ ಬರೀ 12 ಜ್ಯೋತಿರ್ಲಿಂಗ ಸುದ್ದಿ ಕೇಳಿದ್ರು ಅದನ್ನು ಅಲ್ಲೇ ಇಟ್ಕೊಂಡು ಹೋಗ್ಯಾರಪ್ಪ. ಮಾಡಿ ಮುಚ್ಚಾರ. ಅದಕ್ಕೆ ಈಗೇನ್ ಮಾಡ್ಬೇಕಾಗೈತಿ? ಮಾಡ್ಬೇಕೀರಿ ಹೋಗ್ರಿ ಹೇಳಿ ಚರಿತ್ರೆ. ಚರಿತ್ರೆ ಹೋಗ್ರಿ ನೀರ ಓದಿದ್ರು. ಚರಿತ್ರೆ ಎಲ್ಲಕತ್ತಾರ ಮಂದಿ. ಹೌದು ಹೌದು ದೂರ ಇಲ್ಲ ದೇವರ ದೂರ ಇಲ್ಲ ದೇವರ ತಿಳಗ ದೂರ ಇಲ್ಲ ದೇವರ ತಿಳಗ ಈ ಲೋಕದೊಳಗ ಹುಟ್ಟಿಬೇಕಾದ ಹೋಗಬೇಕು 4 ಮೈಯ ಒಳಗು. ಹೋಗೋದರೊಳಗ 4 ಮೈಯ ಒಳಗು. ಹೋಗೋದರೊಳಗ 4 ಮೈಯ ಒಳಗು. ಲೋಕದೊಳಗ ಹುಟ್ಟಿಬೇಕಾದ ಹೋಗಬೇಕು ಮೈಯ ಒಳಗು. ಹೋಗೋದರೊಳಗ 4 ಮೈಯ ಒಳಗು. ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಾಗ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಾಗ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಾಗ ಪಲ್ಲಕ್ಕಿ ಪದವಿ ಅವನ ಪಾದ ಕಬರ್ತವ ಇಲ್ಲೇ ದುಡ್ಕೊಂಡವಾಗ ಅಮ್ಮ ಇಲ್ಲೇ ದುಡ್ಕೊಂಡವಾಗ ಪಲ್ಲಕ್ಕಿ ಪದವಿ ಅವನ ಪಾದ ಕಬರ್ತವ ದುಡ್ಕೊಂಡವಾಗ ಅಮ್ಮ ಇಲ್ಲೇ ದುಡ್ಕೊಂಡವಾಗ ಪಚ್ಚಿಯ ದಾವಗೋ ಕೈಯ ಬಾಯಿ ಕಚ್ಚ ಪಚ್ಚೆಯ ದಾವಗೋ ಕೈಯ ಬಾಯಿ ಕಚ್ಚ ಪಚ್ಚೆಯ ದಾವಗೋ ಸತ್ಯ ಮಾತ ಬಂದ ಒತ್ತಿ ಬೀಳೋದು ಕೈಲಾಸದ ಮನೆ ಒಳಗೋ ಸತ್ಯ ಮಾತ ಬಂದ ಒತ್ತಿ ಬೀಳೋದು ಕೈಲಾಸದ ಮನೆ ಒಳಗೋ ಸಗುಣ ಭಾಗ ಮಾಡಿದವ
ಬಾದಿಯಲ್ಲ ಬೈಲಾಗತಾವ ಬಂಗಾರ ಗುಣದವಾಗ ನಿಮಿ ಕೇಳ ಬಂಗಾರ ಗುಣದವಾಗ ಈಯಾಗ ತಾಯಿಯಾಗ ಬಂದ ಬಾದಿಯಲ್ಲ ಆಗತಾವ ಬಂಗಾರ ಗುಣದವಾಗ ಈಯಾಗ ತಾಯಿಯಾಗ ಹೋಗ ತೊಗ ಬಂದು ಬಾಯಿಗೆರಗೋ ಹೋದ ತೊಗ ಬಂದು ಬಾಯಿಗೆರಗೋ ಹೋದ ತೊಗ ಬಂದು ಬಾಯಿಗೆರಗೋ ಈ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಕೂಡ ಅಪ್ಪರ ಹೇಳಿದ ಹೇಗೋ ಬಾಯಿಗೆರೆ ಅಪ್ಪರ ಹೇಳಿದ ಹೇಗೋ ವಾರದ ಅಪ್ಪರ ಹೇಳಿದ ಹೇಗೋ ಈಯಾಗ ತಾಯಿಯಾಗ ಸಂಸಾರ ಶಿಕ್ಷಣ ಮಾಡಿ ಸ್ವರ್ಗ ಅಪ್ಪರ ಹೇಳಿದ ಹೇಗೋ ಬಾಯಿಗೆರೆ ಅಪ್ಪರ ಹೇಳಿದ ಹೇಗೋ ವಾದ ಅಪ್ಪರ ಹೇಳಿದ ಹೇಗೋ ಈಯಾಗ ತಾಯಿಯಾಗ ಏನ್ ಹೇಳತ್ತಾರ ಏನ್ ಹೇಳ್ತಾನ ತಂಗಿ ಹಂಗ ದೂರ ಇಲ್ಲ ದೇವರ ತಿಳಿದವಾಗ ಹೌದಿವ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗ್ಬೇಕ ಯಾವ್ದ್ರಾಗ 4 ಮಂದಿ ಒಳಗ 4 ಮಂದಿ ಹೋಗ್ಬೇಕಾದ್ರೆ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಾಗ ಪುಣ್ಯ ಪಡ್ಕೊಂಡವಾಗ ಪಲ್ಲಕ್ಕಿ ಪದವಿ ಅವನ ಪಾದಕ್ಕ ದೊರಕುದು ಇಲ್ಲೇ ದುಡ್ಕೊಂಡವಾಗ ಹೌದು ಈ ಮಾನವ ಜನ್ಮದೊಳಗ ಅನ್ನ ಹಾಕಿ ಯಾವ ಪುಣ್ಯ ಪಡ್ಕೋತಾನಲ್ಲ ಅವನಿಗೆ ಪಲ್ಲಕ್ಕಿ ಪದವಿ ಇಲ್ಲೇ ದೊರೀತೈತಿ ಖರೆ ನನಗೊಂದಿನ ಸಂಶಯ ಬರ್ತೈತಿ ಯಾಕ ಅನ್ನ ಹಾಕಿ ಪುಣ್ಯ ಪಡೆಯವನಿ ಉನಿ ಹ, ಕರ್ಮ ಮಾಡಿ ಪಾಪ ಮಾಡವನಿ ಉನಿ ಹ, ಪಾಪ ಮಾಡಿದ್ ಹೇಳಕ್ ಬರ್ತದಿಲ್ಲ ಪುಣ್ಯ ಮಾಡಿದ್ ಹೇಳಕ್ ಬರ್ತದ ಹ, ಹ. ಇವಾಗ ದರ್ಗಾಗಿ ಇಟ್ಟು ಚೀಲ ಅಕ್ಕಿ ಕೊಟ್ಟಿದ್ದೆ ಬರೀತಾರ ಹೌದ್. 11,000 ಪಟ್ಟಿ ಕೊಟ್ಟಿದ್ದೆ ಬರೀತಾರ ಹ. ಮತ್ತೆ ಪಾಪ ಮಾಡೋರು ಇವರೇ ಪುಣ್ಯ ಮಾಡಿದ್ದು ಇವರೇ ಪುಣ್ಯ ಮಾಡಿದ್ ಹೇಳಕ್ ಬರ್ತದ ಪಾಪ ಮಾಡಿದ್ ಯಾಕೆ ಹೇಳುದಿಲ್ಲ ಅಂದ್ರ ನಿನ್ನ ಲೆಕ್ಕ ಹೆಂಗ ಹೆಂಗ ತುಡುಗು ಮಾಡಿದ್ರು ನಾವ ತುಡುಗು ಮಾಡಿದ್ವಿ ಅಂತ ಹೇಳ್ಬೇಕು ಹೇಳ್ಬೇಕು ತಮ್ಮ ತುಡುಗು ಮಾಡವಿ ಅಂದ್ರೆ ಹೇಳಿ ಮಾಡ್ತಾನ ಮತ್ತೆ? ಹೌದು ಹೇಳು ನ್ಯಾಯ ಅನ್ಯಾಯದ ತಾಕಡಿ ತೂಗುತ್ತದ ಖರೆ ತೂಗುತ್ತದ ಈ ಮಾನವ ಜನ್ಮದ ಹೌದಾ ನ್ಯಾಯ ಅನ್ಯಾಯ ತಕ್ಕಡಿ ತೂಗುತ್ತೈತಿ ಸರಿಯದ ಯಾವ ತಕ್ಕಡಿ ಒಳಗೆ ಹೆಚ್ಚು ವಜನ ಆಗ್ತೈತಿ ಆಗ್ತೈತಿ ಅದರ ಮ್ಯಾಲ ನಿನ್ನ ಜನ್ಮ ಕೊಡ್ಲಿ ಹೌದಾ ಲಿಖಿತ ತಯಾರಾಗ್ತೈತಿ ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಹಾ. ಮಾಡಿದ ಮಾತಿಗೆ ಮನವೇ ಸಾಕ್ಷಿ ಅದು ನೋಡಿದ ಬಾಯಿಗೆ ಜನವೇ ಸಾಕ್ಷಿ ಅದು ಸಾಕ್ಷಿ ಅದ ಖರೆ ರಗದ ಸಾಕಷ್ಟು ಪುಣ್ಯ ಮಾಡಿದ್ದೆ ಯಾರು ಯಾರು? ದಶರಥ ರಾಜ ಹೌದು ಖರೆ ಅವನಿಗೆ ಮಕ್ಕಳು ಇದ್ದಿದ್ದಿಲ್ಲ ಯಾಕ ಯಾಕ ಪಾಪ ಆಗಿದ್ದಿಲ್ಲ ಆಕಾಶವಾಣಿ ಏನಾಯ್ತು ಏನೋ ದಶರಥ ನೀ ಎಲ್ಲ ಸಾಕಷ್ಟು ಪುಣ್ಯ ಮಾಡಿದಿ ಅದು ಕಡಿಗೊಂದು ಕೂಲಿ ಎಲ್ಲಿ ಪಾಪ ಮಾಡಬೇಕು ಅಂದಾರ ಅರೆ ಪುಣ್ಯದ ಗಡಿಗೆ ತುಂಬ್ಯೋದು ನಿಂದ ಸರಿ ಅದ ಪಾಪ ಆಗಿಲ್ಲ ಆಗಿಲ್ಲ ಒಂದು ಕೂದಲು ಎಳಿಯತ್ತೆ ಪಾಪ ಮಾಡಿದ್ರ ನಿನಗ ಮಕ್ಕಳಾಗ್ತಾವ ಅಂದಾಗ ಆ, ಮುಂದ ಹೋಗಿ ಏನಾಯ್ತು ಚಿಗರಿ ಬ್ಯಾಟಿ ಆಡ್ಬೇಕಂತ ಅಡವಿ ಆರ್ಯಾನ ಕೆರಿ ದಂಡ್ಯಾಗ ಹೌದಾ ಕೆರಿ ಕಾಲ್ತ ಕೂತಿದ್ದ ಗಿಡದಾಗ ಉತ್ತಾರ ಶ್ರವಣ ಕುಮಾರ್ ಯಾವಾಗ ಬಾಣ ಬಿಟ್ಟಲ ಹೌದಾ ಶಬ್ದವೇದಿ ಬಾಣ ಬಿಟ್ಟು ಬಳಕ ಶ್ರವಣ ಕುಮಾರ್ನ ಎದ್ಯಾಗ ನಟ್ಟ ನಟ್ಟದ ಪಾಪ ತೋ ಶ್ರವಣ ಕುಮಾರ್ನ ತಾಯಿ ತಂದೆ ಯಾರು ಏನಂತಾರ ತರುಣಿ ಕೇಶವ ತಂದಿ ತಂದಿ ವಾಸು ಕೇಶವ ಕೇಶವ ತಾಯಿ ಧರುಣಿ. ಧರುಣಿ ಹೌದು ಇವರ ಧರುಣಿ ಕೇಶವ ಹೌದು ನೀರು ಕೊಡ್ಲಾಕ್ ಹೋದಿವ ಹೌದು ದಶರಥ ರಾಜ ಆ ನೀರು ಕೊಡ್ಲಾಕ್ ಹೋದಾಗ ಕೊಟ್ಟಿದ್ದ ತಾಯಿ ತಂದೆ ಏನಂತಾರ ಯಾಕೋ ಮಗನ ಮಗನ ದಿನನಿತ್ಯ ನಕ್ಕೋತ ಗೆಲ್ಕೋತ ನೀರು ಕೊಡ್ತಿದ್ದಿ ತಂದು ಕೊಡ್ತಿದ್ದಿ ಇಂದ ಯಾಕ ಗಪ್ಪ ಕೂತದಿ ಏನಾಗ್ಯದ ಅಂತದು ಅವತ್ತೇ ನೀರ್ ಬೇಡಂಗ್ಲಿ ನಿನ್ನ ಮನಸ್ಸಿಗೆ ಅದು ತಾಪ ಆಯ್ತಾನ ಮಗನ ಅಂದ್ರು ಹೌದು ಮಾತಾಡ್ತಾನೆ ಹೆಂಗ ದಶರಥದ ಏನಂತಾರ ಅವಾಗಂದ ಏನಂತ ಯಾವ್ದೋ ಪ್ರಾಣಿ ಬಂದೈತೆ ಅಂತ ಹೇಳ್ತಿವದ ಹೌದು ಶಬ್ದವೇದಿ ಬಾಣ ಬಿತ್ತನ್ರಿ ನಿಮ್ ಮಗ ಸತ್ತಾನ ಸತ್ಯಾರ ಅವಾಗ ತಾಯಿ ಏನಂತಾರ ಅವಾಗ ಧರಣಿ ಕೇಶವ ಅಂದ್ರು ಏನಂತ ನೋಡಪ್ಪ ಆಹಾ. ಮಕ್ಕಳಾಗ್ತಾವತ್ತೆ ಅನಾಂಟ್ಲೆ ವಸಿಷ್ಠ ಋಷಿ ಮಾತು ಕೇಳಿ ಹೌದು ಪಾಪ ಆಗ್ಬೇಕಾಗೈತೆ ತಿಳ್ಕೊಂಡ ಹೌದು ಪಾಪ ಮಾಡ್ಲಕ್ ಬಂದಿ ನಿನ್ನ ಪಾಪಿನ ಬಲಿಗೆ ನನ್ನ ಮಗ ಆಗ್ಯಾರ ಆಗ್ಯಾನ ಈ ಹೆಂಗ ನಾವು ಮಗ 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 ಅಂತ ಮರಗಳತ್ತಿದೀವ ಬರ್ಬೇಕತ್ತೀವಿ ನಿನಗಾದ್ರೂ ಮಕ್ಕಳು ಆಗ್ತಾರ ಆಗ್ತಾವ ಮುಂದೆ ಮಾತೇನಾತು ಏನಾಗ್ತದ ನಿನಗಾದ್ರೂ ಮಕ್ಕಳು ಆಗ್ತಾರ ಆಗ್ತಾವ ಆದ್ರ ನಿನಗ ಬೇಕಾದ ಮಗ ಆಹಾ. ನಿನ್ನ ಹೆಣಕ್ ಬಂದು ನಿನ್ನ ಬಾಯಾಗ ನೀರ್ ಹಾಕಲಕ್ ಇರಂಗಿಲ್ಲ 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 ಶಾಪ ಕೊಟ್ಟ ಶಾಪ ಕೊಟ್ಟ ತಾಯಿ ಅದಕ್ಕ ಹೌದು ರಾಮ ಲಕ್ಷ್ಮಣ ಆ, ಆದ್ರ ವನವಾಸ ಹೋಗ್ಯಾರ.
ಭರತ ಶತ್ರುಘ್ನ ಹೌದ ಆಯಿ ಮುತ್ಯನ ಊರಾಗಿದ್ರ ಇದ್ರು ಅಪ್ಪನ ಹೆಣಕ್ ರಾಮ ಆಗ್ಲಿಲ್ಲ ಬಂದ ಬಾಯಾಗ ನೀರ್ ಹಾಕೋದಾಗಲಿಲ್ಲ ಹಾಕ್ಲಿಲ್ಲ ಭರತ ಶತ್ರುಘ್ನ ಆಗಬೇಕಾತ ಆಗ್ಬೇಕಾತು ಹಿಂಗ ನಾವ್ ಮಾಡಿರೋ ಕರ್ಮ ಕರ್ಮ ನಾವ್ ಮಾಡಿರೋ ಕರ್ಮನು ನಮ್ನ ಬೆನ್ನು ಬಿಡಂಗಿಲ್ಲ ಬೆಕ್ಕಿಲ್ಲ ಯಾರೇ ಒಂದು ತಪ್ಪು ಮಾಡಿದ್ರ ಅಂದ್ರ ಹೋಗ್ಲಿ ಬಿಡತ್ತ ನಾವು ಬಿಡಬಹುದು ಖರೆ ನಮ್ಮಂತವ್ರ ನಿಮ್ಮಂತವ್ರ ಹೌದು ಹೋಗ್ಲಿ ಬಿಡು ಅವೇನ ಮುಂದಕ್ಕಾಗವನ ನಮ್ಮಂತವ್ರಿಗೆ ಮಾಡಿ ಖರೆ ಅವೇನ ಮುಂದಕ್ಕಾಗವನತ್ತ ನಾವೊಂದು ಬಿಡಬಹುದು ಬಿಡಬಹುದು ಖರೆ ಆದ್ರ ಅವನ ಕರ್ಮ ಅವನು ಬೆನ್ನು ಬಿಡಂಗಿಲ್ಲ ಎಂದಿಗೆ ಬಿಡುವುದಿಲ್ಲ ಸಾಧ್ಯವಿಲ್ಲ ಮಣ್ಣಾಗ ಹೋಗಿ ಕೂತ ಖರೆ ಮೂಗ ಬಾಯಿ ಗಚ್ಚಿಡ್ಕೊಂಡು 3 ತಾಸು ನೀರ್ನ್ಯಾಗ ಕೂತ್ರು ನಿನ್ನ ಕರ್ಮ ಬೆನ್ನು ಬಿಡಂಗಿಲ್ಲ ಬೆಕ್ಕಿಲ್ಲ ಅದು ಬಿಡಂಗಿಲ್ಲ ಹೆಂಗ ಬಿಡ್ತದ ಅದಕ್ಕ ಈಗ ಏನ್ ಹೇಳತ್ತೀರು ಏನ್ ಹೇಳ್ತಾರು ಅವ್ರು ಹೇಳತ್ಯಾರ ಹೇಳ್ತಾರ ಹಂಗೆ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನ ದ್ರೌಪದಾಗ ಹೌದು ಕೊಟ್ಟಾರ ಇಲ್ಲಿ ಬಂದತಿ ನೋಡಂದ್ರ ಇಲ್ಲಿ ಬಂದ ನೋಡಿ ಕೃಷ್ಣ ಬಾಳ ದೊಡ್ಡವ ಆನಿ ಹುಟ್ಟದಾವ ಆನಿ ಹುಟ್ಟ್ಯಾವ ಹೊಡೆದ ಆನಿ ಪ್ರಾಣಿ ಮೇಲೆ ಆನಿ ಒಂದು ಹೊಡೆದಾರ ಹಂಗಿಲ್ಲ. ಮತ್ತೆ ಹೆಂಗ ಆನೆ ಒಳಗ ಆನೆ ದೊಡ್ಡದತ್ತು ಭ್ರಮೆ ಬಡದದ ಮತ್ತೆ ಹೆಂಗ ಅಷ್ಟ ದೊಡ್ಡ ಆನಿನ ಕೊಲತತಿ ಬರೀ ಒಂದು ಕಾಲಾಗಿನ ಇರಿಬಿ ಅವ್ರು ಅಂತ ಆನಿ ಕೊಲ್ತದ ಅಂತ ಆನಿನ ಇಲ್ಲ ಮಾಡ್ತತಿ ಬರೀ ಒಂದ್ ಇರಿಬಿ ಇರಿಬಿ ಸೊಂಡ್ಯಾಗ ಹೋಗ್ತಂದ್ರ ಆನೆ ಪ್ರಾಣ ಹೋಗತ್ತ ಹೋಗ್ತದನ್ನು ಎಟ್ಟ ಹೇಳಿ ಒಂದು ಬರೀ ಕಣ್ಣಿಗೆ ಕಾಣ್ಲಾರ್ದ ಒಂದು ಸಣ್ಣದ ಇರಿಬಿ ಇರಿವಿ ದೊಡ್ಡ ಆನಿನ ಪ್ರಾಣ ತಗೋತೈತಿ ಅದ ನೋಡ್ ಎಂತದವ ಅದಕ್ಕ ಯಾವುದು ಪ್ರಾಣಿನ ಇಟ್ಟ ಸಣ್ಣ ಇಟ್ಟ ದೊಡ್ಡ ಅಳಿಲಾಕ ಬರಂಗಿಲ್ಲ 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 ಮನುಷ್ಯರ್ನು ಹಂಗ ಹೆಂಗ ಬಾಳ್ ರೊಕ್ಕ ಇದ್ದಾವ ದೊಡ್ಡವ ಏ ಇಲ್ಲ 10 ರೂಪಾಯಿ ಇದ್ದಾವ ಸಣ್ಣವ 100 ರೂಪಾಯಿ ಇದ್ದಾವ ದೊಡ್ಡವ ಅಳಿಲಾಕ ಬರಂಗಿಲ್ಲ ಬರಂಗಿಲ್ಲ 10 ರೂಪಾಯಿ ಇದ್ದವನು ಮಾನವನ ಮಾನವನ. ಇಂದ ಲಾಕ್ ಇದ್ದವನು ಮಾನವನ ಹೌದು ಇದು ಸುಮ ಅವ್ರವ್ರ ಆಹಾ. ಹಣಿಬಾರ ಅನಿವಾರ ಹಣಿಬಾರ ಯಾವ ದುಡ್ಕೊಂಡನೋ ಪಡ್ಕೊಂಡ ನೋಡ್ಕೊಂಡಾರ ಹಂಗ ಹೌದು ಅದ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಅವ್ರು ಹೇಳತ್ತಾರು ಹೇಳ್ತಾರು ಒಟ್ಟ ಒಂದು 2 ನುಡಿ ಒಳಗ ಹಾರಿ ಕೃಷ್ಣ ಪರಮಾತ್ಮ ಮುಗಿಸಿ ಮುಗಿಸಿ ಭಕ್ತಿ ಗೀತಿ ಕಾಲಿ ಹೇಳಿನ್ರಿ ಹೇಳಿ ಹೋಲಿ ಹಾ